ಶಾಸನ ಪಕ್ಷದ ನಾಯಕರಾದ ಬಳಿಕ ಪಕ್ಷದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಿಮ್ಮ ಪಕ್ಷದಲ್ಲಿ ನಡೀತಾ ಇದೆ. ಆರಂಭದಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ನಡುವಿನ ಗಲಾಟೆ, ನಂತರ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ ಹೆಬ್ಬಾರ್ ಪಕ್ಷದ ವಿರುದ್ಧವೇ ಮಾತನಾಡೋದಕ್ಕೆ ಆರಂಭ ಮಾಡಿರುವಂಥದ್ದು. ಈಗ ನಿಮ್ಮ ಪಕ್ಷದ ಸದಸ್ಯರಾಗಿ ಬಂದಂತಹ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಸಚಿವ ಶ್ರೀರಾಮುಲು ನಡುವಿನ ಗಲಾಟೆ, ನಿಮ್ಮ ನಾಯಕತ್ವದ ಸಂದರ್ಭದಲ್ಲಿ ಇಷ್ಟೆಲ್ಲ ಗಲಾಟೆಗಳು ನಡೀತಾ ಇರುವಂಥದ್ದು ಯಾವ ರೀತಿಯ ವಿಚಾರ ಇದು? ಈಗಾಗಲೇ ವಿಜೇಂದ್ರ ಮತ್ತು ಯತ್ನಾಳ್ ಮಧ್ಯೆ ನಡೀತಾ ಇರುವಂಥ ಈ ಮಾತುಗಳೇನಿದೆ, ಈಗಾಗಲೇ ಹೈಕಮಾಂಡ್ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಅದನ್ನು ಇನ್ನೊಂದು 15 ದಿನದಲ್ಲಿ ಎಲ್ಲ ಸರಿ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಇದೆ. ಸೊ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅದನ್ನೆಲ್ಲನೂ ಕೂಡ ಕೇಂದ್ರದ ನಾಯಕರು ನೋಡ್ತಾ ಇದ್ದಾರೆ. ಈ ಬೆಳವಣಿಗೆ ಒಳ್ಳೆಯದಲ್ಲ, ಅದನ್ನು ಎಲ್ಲರೂ ಕೂಡ ಮಾತಾಡಿ ನಾವು ಹೇಳ್ತಾ ಇದ್ದೀರಿ. ಎಲ್ಲರಿಗೂ ಬೇಡ, ಬೀದಿಗೆ ಹೋಗೋದು ಬೇಡ ಅನ್ನೋದು ಹೇಳ್ತಾ ಇದ್ದೀರಿ. ಏನಾನ ಇದ್ದರೆ 4 ಗೋಡೆ ಮಧ್ಯೆ ಚರ್ಚೆ ಮಾಡಿ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀರಿ. ಸೊ ಕೇಂದ್ರದ ನಾಯಕರು ಕೂಡ ನಿನ್ನೆ ಶಾಸನ ಪಕ್ಷದ ನಾಯಕರಾದ ಬಳಿಕ ಪಕ್ಷದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಿಮ್ಮ ಪಕ್ಷದಲ್ಲಿ ನಡೀತಾ ಇದೆ. ಆರಂಭದಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ನಡುವಿನ ಗಲಾಟೆ, ನಂತರ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ ಹೆಬ್ಬಾರ್ ಪಕ್ಷದ ವಿರುದ್ಧವೇ ಮಾತನಾಡೋದಕ್ಕೆ ಆರಂಭ ಮಾಡಿರುವಂಥದ್ದು. ಈಗ ನಿಮ್ಮ ಪಕ್ಷದ ಸದಸ್ಯರಾಗಿ ಬಂದಂತಹ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಸಚಿವ ಶ್ರೀರಾಮುಲು ನಡುವಿನ ಗಲಾಟೆ, ನಿಮ್ಮ ನಾಯಕತ್ವದ ಸಂದರ್ಭದಲ್ಲಿ ಇಷ್ಟೆಲ್ಲ ಗಲಾಟೆಗಳು ನಡೀತಾ ಇರುವಂಥದ್ದು ಯಾವ ರೀತಿಯ ವಿಚಾರ ಇದು? ಈಗಾಗಲೇ ವಿಜೇಂದ್ರ ಮತ್ತು ಯತ್ನಾಳ್ ಮಧ್ಯೆ ನಡೀತಾ ಇರುವಂಥ ಈ ಮಾತುಗಳೇನಿದೆ, ಈಗಾಗಲೇ ಹೈಕಮಾಂಡ್ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಅದನ್ನು ಇನ್ನೊಂದು 15 ದಿನದಲ್ಲಿ ಎಲ್ಲ ಸರಿ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಇದೆ. ಸೊ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅದನ್ನೆಲ್ಲನೂ ಕೂಡ ಕೇಂದ್ರದ ನಾಯಕರು ನೋಡ್ತಾ ಇದ್ದಾರೆ. ಈ ಬೆಳವಣಿಗೆ ಒಳ್ಳೆಯದಲ್ಲ, ಅದನ್ನು ಎಲ್ಲರೂ ಕೂಡ ಮಾತಾಡಿ ನಾವು ಹೇಳ್ತಾ ಇದ್ದೀರಿ. ಎಲ್ಲರಿಗೂ ಬೇಡ, ಬೀದಿಗೆ ಹೋಗೋದು ಬೇಡ ಅನ್ನೋದು ಹೇಳ್ತಾ ಇದ್ದೀರಿ. ಏನಾನ ಇದ್ದರೆ 4 ಗೋಡೆ ಮಧ್ಯೆ ಚರ್ಚೆ ಮಾಡಿ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀರಿ. ಸೊ ಕೇಂದ್ರದ ನಾಯಕರು ಕೂಡ ನಿನ್ನೆ